ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಜಮಖಂಡಿಯ ಡಾಕ್ಟರ್ ತಾತಾಸಾಹೇಬ್ ಬಾಂಗೆ ಅವರ ಸಂಶೋಧನೆಯ ಕೃತಿ ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿಬಾಯಿ ವಾಮನರಾಜ್ ದೇಸಾಯಿ ಬಿದ್ರಿ ಅವರ ಕುರಿತು ಗ್ರಂಥ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮ ಮಾರ್ಚ್ 29ರಂದು ಬೆಳಗ್ಗೆ 10 ಗಂಟೆಗೆ ಬಸವಭವನದಲ್ಲಿ ಜರುಗಲಿದೆ ಎಂದು ಕೃತಿ ಸಂಶೋಧಕ ಡಾಕ್ಟರ್ ತಾತಾಸಾಹೇಬ್ ಬಾಂಗೆ ಅವರು ತಿಳಿಸಿದರು. ಜಮಖಂಡಿ ನಗರದ ದಾನಮ್ಮದೇವಿ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿಬಾಯಿ ವಾಮನರಾಜ್ ದೇಸಾಯಿ ಅವರು ಇತಿಹಾಸ ಪುಟಗಳ ಮುಂಚೂಣಿಯಲ್ಲಿ ಇರಬೇಕಾಗಿದ್ದರು. ಅವರು ಜಮಖಂಡಿ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮೌನ ಕ್ರಾಂತಿ, ಜೀವನ ಉದ್ದಕ್ಕೂ ಮಾಡಿದ ಸಾಮಾಜಿಕ ಸೇವೆ, ಹೋರಾಟದ ಹೆಜ್ಜೆ ಅನನ್ಯವಾಗಿದ್ದು, ಸ್ವಾತಂತ್ರ್ಯ ಸಂಗ್ರಾಮದ ಧುಮುಕಿ ಜೈಲು ಶಿಕ್ಷೆ ಸಹ ಅನುಭವಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮಖಂಡಿ ಸಂಸ್ಥಾನದ ಸಭೆಯ ಸದಸ್ಯರಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದ ಏಕೈಕ ಮಹಿಳಾ ಶಾಸಕಿಯಾಗಿದ್ದರು. ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿಬಾಯಿ ವಾಮನರಾಜ್ ದೇಸಾಯಿ ಅವರ ಹೆಜ್ಜೆ ಗುರುತುಗಳನ್ನು ನಾಡಿಗೆ ಪರಿಚಯಿಸುವ ಕಾರ್ಯವನ್ನು ಡಾಕ್ಟರ್ ತಾತಾಸಾಹೇಬ್ ಬಾಂಗೆ ಅವರು ಮಾಡುವ ಮೂಲಕ ಸಂಶೋಧನಾ ಕೃತಿಯನ್ನು ಪ್ರಕಟಿಸುವುದರ ಮೂಲಕ ಪದ್ಮಾವತಿಬಾಯಿ ಅವರ ದಿಟ್ಟ ಹೆಜ್ಜೆಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯವನ್ನು ಮಾಡಿದ್ದೇನೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡಿ, ಮಾರ್ಚ್ 29ರಂದು ನಡೆಯುವ ತಾತಾಸಾಹೇಬ್ ಬಾಂಗೆ ಅವರ ಸಂಶೋಧನಾ ಕೃತಿಯಾದ ಸೇನಾನಿ ಪದ್ಮಾವತಿಬಾಯಿ ವಾಮನರಾಜ್ ದೇಸಾಯಿ ಅವರ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮೂಲ ಸಿದ್ದೇಶ್ವರ ಸಿದ್ದಮುತ್ಯ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸುವರು. ಪದ್ಮಾವತಿಬಾಯಿ ಅವರ ಮೊಮ್ಮಗ ಸಾಹಿತಿ ಪತ್ರಕರ್ತ ಮನೋಜ್ ಪಾಟೀಲ್ ಅವರು ಉದ್ಘಾಟನೆಯನ್ನು ನೆರವೇರಿಸುವರು. ಕೃತಿ ಲೋಕಾರ್ಪಣೆಯನ್ನು ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ನೆರವೇರಿಸುವರು. ಸೌದತ್ತಿಯ ಖ್ಯಾತ ಸಾಹಿತಿ ಡಾಕ್ಟರ್ YM ಯಾಕೋಳಿ ಕೃತಿ ಪರಿಚಯ ಮಾಡುವರು. ಮುಖ್ಯ ಅತಿಥಿಗಳಾಗಿ ಮಹಾದೇವ್ ಬಸರಕೋಡ್, ಸವಿತಾ ಬೆಳಗಲಿ, ಡಾಕ್ಟರ್ AB ಒಗ್ಗರ್, K ಚನ್ನಬಸಪ್ಪ, ಸುಬೇದಾರ್ ಮೇಜರ್ ರಾಮು S ಸಿರೋಡ್, ಬಸವರಾಜ್ ಹಟ್ಟಿಗೌಡರ್, ಡಾಕ್ಟರ್ HB ಚೌಧರಿ ಸೇರಿದಂತೆ ಅನೇಕ ಸಾಹಿತಿಗಳು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕ್ಯಾಪ್ಟನ್ ಗಿರ್ಮಲಪ್ಪ ಹಂಚನಾಳ್, ಬಸವರಾಜ್ ನಾಗಮೋತಿ, ಶ್ರೀಪಾದ್ ಪ್ರಕಾಶ್ ಹೊನವಾಡ್, ಶಿವಾನಂದ್ ಸಾತ್ಯಾಳ್ ಸಹ ಇದ್ದರು. ನಮಸ್ಕಾರ. ಇವತ್ತು ತಮ್ಮೆಲ್ಲರ ಮಧ್ಯದಲ್ಲಿ ನಮ್ಮ ವಿಶೇಷ ಹೇಳೋದಂತಂದ್ರೆ, ಪದ್ಮಾವತಿಬಾಯಿ ವಾಮನರಾಜ್ ದೇಸಾಯಿ ಅನ್ನೋದು ಹೆಣ್ಮಗಳು ಜಮಖಂಡಿ ಮಂದಿ ಪರಿಚಯ ಮಾಡ್ತಿರೋದು. ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಗಂಡ ಹೆಂಡತಿ ಕೂಡ ಪದ್ಮಾವತಿಬಾಯಿ ದೊಡ್ಡ ಹೋರಾಟ ಮಾಡಿ ಬ್ರಿಟಿಷರ ನೀತಿ ಕೆಡಿಸಿದಂಥ ವ್ಯಕ್ತಿ ಜಮಖಂಡಿ. ಅವರು ಹೊಟ್ಟೆಲಿದ್ದಾಗ ಸಹಿತ ಮಾತ್ರ ಪೊಲೀಸರು ಬಂದು ಜೈಲಿಗೆ ಹಾಕಿದ್ರು. ಒಬ್ಬಾಕಿ 1 ವರ್ಷ ಮಗುವಿನ ಬಗಲಾಗಿ ತಗೊಂಡು ಇದನ್ನು ಹೋರಾಟ ಮಾಡೋದನ್ನ ಸಹಿತ ಪೊಲೀಸರು ಕೂಸಿನ ಸಕಟಾದ ಜೈಲಿಗೆ ಹಾಕಿದ್ರು. ಆ ವ್ಯಕ್ತಿ ಜಮಖಂಡಿ ಅವರು. ಜಮಖಂಡಿ ಸಂಸ್ಥಾನದೊಳಗೊಂದು ರಾಜ್ಯಸಭಾ ಇತ್ತು, ಒಂದು ML ಇತ್ತು. ಇವರು ಪದ್ಮಾವತಿಬಾಯಿ ಅವರು. ಪದ್ಮಾವತಿಬಾಯಿಯವರು ಮೂಲತಃ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದ ವಾಮನರಾಜ ಸಂಘದಲ್ಲಿ ಆಗಿತ್ತು. ಮದುವೆ ಆದ ತಕ್ಷಣ ಅವರು ಹಳೆದಾಗಿನ ಫೋಟೋ ಈ ಕಡೆ ಪದ್ಮಾವತಿಯವರು, ಆ ಕಡೆ ವಾಮನರಾಯರು. ಇಂಥ ದೊಡ್ಡ ಹೋರಾಟ ಮಾಡಿದಂಥ ವ್ಯಕ್ತಿ ಇತಿಹಾಸದ ಪುಟದಲ್ಲಿ ಮುಚ್ಚಲು ಬಿಟ್ಟಿದ್ದಾರೆ. ಅದನ್ನು ನಾವು ಬೆಳಕಿಗೆ ತೊಗೊಂಡು ಬಂದ ಒಂದು ಸಂಶೋಧನಾ ರೀತಿ ಒಂದು ಪುಸ್ತಕ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ರು. ಅದಕ್ಕೆ ಹೋರಾಟದೊಳಗೆ ಈ ಬೆಳಗಾವಿ ಜಿಲ್ಲೆ ಒಳಗೆ ಗೋಕಾಕ ತಾಲೂಕಿನ ಕೆಲವೊಂದು ಪೋಸ್ಟ್ ಆಫೀಸ್ಗಳು ಸುತ್ತು, ಕೆಲವೊಂದು ರೈಲ್ವೆ ಸ್ಟೇಷನ್ ಸುತ್ತು, ರೈಲ್ವೆ ಹಳಿಗಳು ಕಿತ್ತಾಕಿದ್ರು. 5-6 ಸಾವಿರ ಜೈಲಿಗೆ ಹೋಗಿ ಬಂದಂಥ ಹೆಣ್ಮಗಳು ಜಮಖಂಡಿ ಬಂದು ನಾವು ಪರಿಚಯ ಮಾಡ್ತೀವಿ. ಇವತ್ತು ನಾವು ಜಮಖಂಡಿ ಮಂದಿ ನಾವು ಪರಿಚಯ ಮಾಡಿಕೊಂಡಿದ್ರೆ ಕರ್ನಾಟಕ ಜನಕ್ಕೆ ನಾವು ಹೆಣ್ಣು ಪರಿಚಯ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ. ನಾವು ಈ ಹೆಣ್ಮಗಳ ಬಗ್ಗೆ ಇತಿಹಾಸದಲ್ಲಿ ಯಾಕೆ ಮುಚ್ಚಿ ಹೋಗ್ಯಾವ ಅನ್ನೋ ಬಗ್ಗೆ ನಾವು ಶೌಚಾಲಯ ಮಾಡೋದು ನನಗೆ ಸಿಕ್ತು.
ಜಮಖಂಡಿದ ವೀರ ಮೇಲೆ ಆಕೆ ತೀರ್ಕೊಂಡಾಗ 1984ನೇ ಇಸ್ವಿಯೊಳಗೆ ತೀರ್ಕೊಂಡು ಆವಾಗ ರಾಜ್ಯ ಸರ್ಕಾರದಿಂದ ಕರ್ಸಿಲ್ ಮೂರ್ತಿ ಅಂತ ತಿಳಿದ ತಹಸೀಲ್ದಾರದವರು ಬಂದು ಗೌರವ ಅರ್ಪಣೆ ಮಾಡಿದರು. ಮುನ್ಸಿಪಾಲ್ಟಿಯಿಂದ ನಮ್ಮ ದಾನೇಕರ್ ಅಂತಿದ್ರು, ಅವರು ಅರ್ಪಣೆ ಮಾಡಿ ದೊಡ್ಡ ಹೋರಾಟದ ವ್ಯಕ್ತಿ. ಸ್ವಾತಂತ್ರ್ಯ ಸೇನಾನಿ ತಾಮ್ರಪಟ್ಟ ಕೊಟ್ಟಿದ್ದು ಸರ್ಕಾರದವರು, ಕೇಂದ್ರ ಸರ್ಕಾರದವರು. ಈ ತಾಮ್ರಪಟ್ಟ ಕೊಟ್ಟ DC ಅವ್ರ ಶೆಟ್ಟಿ ಶೆಟ್ಟಿ ಅಂತಿದ್ರು, ಮನೆಗೆ ಸ್ವತಃ ಬಂದು ನಿಮಗೆ ತಾಮ್ರಪಟ್ಟ ಕೊಟ್ಟು ದಯಮಾಡಿ ವಿಜಯಪುರದ ಬೆಲೆ ಇಂದಿರಾ ಗಾಂಧಿ ತಾಮ್ರಪಟ್ಟ ಕೊಟ್ಟು ಕಳಿಸಿದ್ರು ಅಂತ. ಈ ತಾಮ್ರಪಟ್ಟ ವಿಜಯಪುರ ಕರ್ಕೊಂಡು ಇಲ್ಲೇ ಅವ್ರ ಇಲ್ಲಿ ಅವರು ಪದ್ಮಾವತಿ ಬಾಯಿ ಹೆಸರದ ಇದೆ ಮದುವೆಯಾಗ ಅಂತ. ತಾಮ್ರಪಟ್ಟ ಪಡೆದಂಥ ವ್ಯಕ್ತಿ ಇವತ್ತು ಜಮಖಂಡಿ ತಾಲೂಕಿನ ಜಮಖಂಡಿ ಮಂದಿ ಬರ್ತಿಲ್ಲ, ಜಮಖಂಡಿ ಊರು ಮಂದಿ ಬರ್ತಿಲ್ಲ, ಅದನ್ನು ನಾವು ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಒಂದು ಜಮಖಂಡಿ ಅಸೆಂಬ್ಲಿ MLA ಇದ್ದರು ಅನ್ನೋ ಸಲುವಾಗ ನಾನು ಇದನ್ನು ಬನ್ನಟ್ಟಿದ್ದನ್ನು ಕಲಿಸಿದ್ದೀನಿ. ಇದರೊಳಗೆ ಜಮಖಂಡಿ ಸಂಸ್ಥಾನದ ಕೊನೆ ಅಸೆಂಬ್ಲಿ ಫೋಟೋಗಿದೆ. ಇವತ್ತಿನ ಮೀಡಿಯಾದೊಳಗೆ ನೀವು ನೋಡಬೇಕು, ಈ ಇದರೊಳಗೆ ವಿಧಾನಸೌಧದೊಳಗೆ ಇವು ಹೆಂಗೆ ಕೊನೆ ಅಸೆಂಬ್ಲಿ ಫೋಟೋ ತೆಗೆದ ಹಂಗೆ ಜಮಖಂಡಿ ಅಸೆಂಬ್ಲಿ ಕೊನೆ ಫೋಟೋ ಇದು. ಇದರೊಳಗೆ ಇವು ದಂಡಿ ಮೊದಲವರು ರುಮಾಲ್ದಾನ್ ಸುತ್ತಂಬರಾದ ಅವ್ರ ತಂದೆಯವರು, ಅವ್ರ ಮಗಳು ಚೀಫ್ ಮಿನಿಸ್ಟರ್ ಇದ್ದರು. ಆಮೇಲೆ ಅವ್ರ ಮಕ್ಕಳಿಗಿದ್ದವರು ಹೈಕೋರ್ಟ್ ಜಡ್ಜರು, ಅವ್ರ ಮಕ್ಕಳಿಗಿದ್ದವರು ಇವರು ಅಡಿಕೆಯವರ ತಿಳಿದ ಸ್ಪೀಕರು, ಅವ್ರ ಮಕ್ಕಳಿಗಿದ್ದವರು ಭಾಳ ತಿಳಿದ ದಿವಾನವರು, ಅವ್ರ ಮಗಳಿಗೆ ಮಾತನಾಡಿ ಕೊಡ್ತಾರೆ ಜಮಖಂಡಿ ರಾಜ್ಯಸಭಾ ಟೀ ಕೊಟ್ಟರು. ಅವ್ರ ಮಗಳಿಗೆ ಜತ್ತಿಯವರು ಮಂತ್ರಿ, ವರ್ತಿ ಮಂತ್ರಿ, ಕಾಂಗ್ರೆಸ್ ಮಂತ್ರಿ, ಅವ್ರ ಮಕ್ಕಳಿಗೆ ಕೊಟ್ಟ ಹೆಣ್ಮಕ್ಳನ್ನು ಪದ್ಮಾವತಿ ಬಾಯಿ. ಪದ್ಮಾವತಿ ಬಾಯಿಯವರು ಜಮಖಂಡಿ ಅಸೆಂಬ್ಲಿಗೆ ಮಹಿಳಾ ಕೋಟಾದವರು ಆಸೆ ಬಂದಂಥ ಏಕೈಕ ವ್ಯಕ್ತಿ. ಹಿಂದೆ ನಂತರ ಅವರೆಲ್ಲರೂ ಜಮಖಂಡಿ ಸಂಸ್ಥಾನದ ಇಮೇಲೆಗಳು. ಅದರೊಳಗೆ ಇವರು ಮುಖ್ಯವಾದವರು ಅದಾರು, ಆಮೇಲೆ ಸಾವಿರದ ಮುನ್ನೂರು ಅದಾರು, ಆಮೇಲೆ ಜಮಖಂಡಿ ಶ್ರೀಶೈಲ ಪತ್ನಿಯವರು ಅದಾರು, ಆಮೇಲೆ ಹಿಂಗೆ ಹಲವಾರು ಜನರು ಇದ್ರೊಳಗೆ ಈ ಅವಾಗಿನ ಎಮ್ಮೆಗಳಿದ್ದರು. ಇವರು ಹೋರಾಟದ ಬಗ್ಗೆ ನನಗೆ ಕಲ್ಪನೆ ಬಂದಿದ್ದು, ಜಮಖಂಡಿ ಬಗ್ಗೆ ನಾವು ಏನಾದ್ರು ಮಾಡಬೇಕು, ಜಮಖಂಡಿ ಮಂದಿನ ಇತಿಹಾಸಗಳು ನಾವು ಗುರುತಿಸಿಕೊಳ್ಬೇಕಾಗುತ್ತೆ. ಈ ಸಂಶೋಧನೆ ಮಾಡುವಾಗ ಪದ್ಮಾವತಿ ಬಾಯಿ ಅವರು ಒಂದು ದೊಡ್ಡ ಹೋರಾಟ ಮಾಡಿದಂಥ ವ್ಯಕ್ತಿ. ಅಸೆಂಬ್ಲಿಯವರು ಒಂದ್ಸತಿ ಜಮಖಂಡಿ ಅಸೆಂಬ್ಲಿ ಏನು ಪ್ರಶ್ನೆ ಕೇಳಿದ್ರು, ಅದು ಉತ್ತರ ಸರ್ಕಾರ ತೋರಿಸಿದ್ದು, ಅವು ಸಹಿತ ನಮಗೆ ರೆಕಾರ್ಡ್ ಸಿಕ್ಕಿಲ್ಲ. ಅವನ್ನೆಲ್ಲ ಆಯ್ಕೆ ಒಂದು ಪುಸ್ತಕ ನಾವು ತಯಾರು ಮಾಡಿದ್ವಿ. ಇದು ಪದ್ಮಾವತಿ ಬಾಯಿಯವರ ಪುಸ್ತಕದ ಕವರ್ ಇದೆ. ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿಯವರ ಬಗ್ಗೆ 1924ನೇ ಇಸ್ವಿಯೊಳಗೆ ಬೆಳಗಾವಿದೊಳಗೆ ಕಾಂಗ್ರೆಸ್ ಅಧಿವೇಶನ ಆಯಿತು. ಅದರೊಳಗೆ ಪ್ರಭಾವಿತರಾಗಿ ಗಾಂಧೀಜಿಯವರಿಗೆ ನಮಸ್ಕಾರ ಮಾಡಿದಾಗ ಗಾಂಧೀಜಿಯವ್ರ ಕೇಳಿದ ನೇರ ಆಶೀರ್ವಾದ ಪಡೆದಂಥ ವ್ಯಕ್ತಿ ಪದ್ಮಾವತಿ ಬಾಯಿ. ಆಮೇಲೆ ಹುದುಲಿ ಒಳಗೆ ಮಹಾತ್ಮ ಗಾಂಧೀಜಿಯವರು 8 ದಿವಸ ಇದ್ದರು. ಇದು ಏನೋ ಖಾದಿ ಇದು ಪ್ರಚಾರ ಸಲುವಾಗಿ ಅವಾಗ ಗಾಂಧೀಜಿಯವರು ಪಿ ಅಂತ ಸೆಕ್ರೆಟರಿ ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮಾವತಿ ಬಾಯಿಯವರು. ಪದ್ಮಾವತಿ ಬಾಯಿಯವರು ಇದು ಜಮಖಂಡಿ ಅಸೆಂಬ್ಲಿ ಮೆಂಬರ್ ಆಗಿ ಮಾಡಿದಂಥ ದೊಡ್ಡ ಕ್ರಾಂತಿ. ಅದರಲ್ಲಿ ನಾವು ವಿಶೇಷವಾಗಿ ನಾವು ವಿಚಾರ ಮಾಡೋದಂತಂದ್ರೆ ಪದ್ಮಾವತಿ ಬಾಯಿಯವರೇನು ಪ್ರಶ್ನೆ ಕೇಳಿದ್ರು, ಅವ್ರ ಉತ್ತರಗಳನ್ನು ಸರ್ಕಾರದಿಂದ ಗಮನಕ್ಕೆ ಸೇವೆ ಸಲುವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮಾವತಿ ಬಾಯಿಯವರು. ಆ ಪದ್ಮಾವತಿ ಬಾಯಿಯವರು ಸ್ವಾತಂತ್ರ್ಯ ಸಿಕ್ಕ ನಂತರ ಅಧಿಕಾರ ಸಲುವಾಗಿ ಎಂದಕ್ಕೆ ಓಡಾಡಲಿಲ್ಲ. ಕೆಲವೊಂದು ಜನ ಸ್ವಾತಂತ್ರ್ಯ ಸೇನೆ ಅಂತ ಹೇಳ್ಕೊಂಡು ಲೇಬರ್ ಹಚ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ಇದನ್ನು ತೊಗೊಂಡ್ರೆ ಎಲ್ಲ ಸರ್ಟಿಫಿಕೇಟು ಪೆನ್ಷನ್ ತೊಗೊಂಡು ಪದ್ಮಾವತಿ ಬಾಯಿಯವ್ರ ಜೊತೆನೂ ಕಾರ್ಯ ಮಾಡಲಿಲ್ಲ. ಯಾವುದೇ ಅಧಿಕಾರ ಸಲುವಾಗಿ ಹೋರಾಡಲಿಲ್ಲ. ಆಕೆ ಇದರೊಳಗೆ ಕೊನೆ ದಿನದೊಳಗೆ ಅದನ್ನು ಆಕೆಗೆ ಔಷಧ ಉಪಚಾರ ಮಾಡಿದಂಥ ವ್ಯಕ್ತಿ ಜಮಖಂಡಿ ಒಳಗದಾರು 97 ವರ್ಷವರೆಗೆ. ಅವ್ರ ಹೆಸರು ಪ್ರಹ್ಲಾದ್ ದಾಮೋದರ್ ಹುಲ್ಯಾಕರ್. 97 ವರ್ಷ. ಆಲಿಮ್ ಖಾನೆ ಅಂತ ಔಷಧ ಅಂಗಡಿ ನೋಡ್ಬೋದು. ಅವರು ಪದ್ಮಾವತಿ ಅವರಿಗೆ ಕೊನೆ ದಿನದವರೆಗೆ ಔಷಧೋಪಚಾರ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಹುಲ್ಯಾಕರ್ ಅವರು. ದಾಮೋಣ್ಣ ಹುಲ್ಯಾಕರ್ ಅವರು ಚಿರಂಜೀವರು. ಅದೇ ರೀತಿ ಇನ್ನೊಬ್ಬರು ಪ್ರಕಾಶ್ ದಾಳಾಧ್ಯಕ್ಷ ಗೌನವರವರು ಅಂತ ಅವರು ತಂದೆಯವರು. ಅವರು ಇದರೊಳಗೆ ಏನಿದ್ರು ಹೇಳಿ ಕೊನೆಯ ದಿನದವರು ಆರ್ಥಿಕವಾಗಿ ಇತ್ತು, ಅವ್ರಿಗೆ ತೊಂದರೆ ಇತ್ತು. ಆ ಟೈಮ್ನಾಗ ಅವರೆಲ್ಲ ಮದತ್ತು ಮಾಡಿ ಅವರಿಗೆಲ್ಲ ಒಂದು ಆರ್ಥಿಕ
ಒಂದು ಬೆಂಬಲ ನೀಡುವಂಥ ವ್ಯಕ್ತಿ ಅಂತಂದ್ರೆ ಇದು ಪ್ರಕಾಶ್ ವರ್ಣದವರು, ಅವರು ಡಾಕ್ಟರ್ ಅವರು ಹೀಗಾಗಿ ಅವರಿಬ್ಬರಿಗೆ ನಾವು ವಿಶೇಷ ಸನ್ಮಾನ ನಾವು ಇಟ್ಟುಕೊಂಡಿದ್ವಿ. ಈ ಕಾರ್ಯಕ್ರಮದ ಬಗ್ಗೆ ವಿವರ ನಮ್ಮ ಇವರು ಸಂತೋಷ್ ಅವರು ಅದನ್ನು ಹೇಳ್ತಿದ್ದಾರೆ. ಇಂಥ ಒಂದು ಪದ್ಮಾವತಿ ಬಾಯಿಯವರು ಜಮಖಂಡಿ ಅವರನ್ನು ಜಮಖಂಡಿ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ತಮ್ಮೆಲ್ಲರ ಸರ್ಕಾರ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕತೆ. ಅದಕ್ಕೆ ಇವತ್ತು ನಾವು ಜಮಖಂಡಿ ಜನ ಜಾಗೃತಿ ಮಾಡಬೇಕು. ಜಮಖಂಡಿ ಒಳಗೆ ಅದು ಮಾಡಿದಂಥ ಮೀಡಿಯಾದೊಳಗೆ ನೀವೆಲ್ಲರೂ ವಿಚಾರ ಮಾಡಿದ್ರಿಂದ ಅದು ಇವತ್ತು ರಾಜ್ಯ ಮಟ್ಟದ ಹೋಗ್ತೈತಿ. ಮುಂದೆ ರಾಷ್ಟ್ರ ಮಟ್ಟದ ತರಬೇಕಂತಂದ್ರೆ ಆಕೆಗೆ ಪೋಸ್ಟರ್ ತೆಗೆದುಕೊಂಡು ಪ್ರಯತ್ನ ಮಾಡ್ತೀವಿ. ಜಮಖಂಡಿ ಒಳಗೆ ಅದನ್ನು ಒಂದು ರೋಡಿಗೆ ಸಹಿತ ಅದನ್ನು ಆಕೆ ಹೆಸರು ಇಡಬೇಕಂತ ನಾವು ಪ್ರಯತ್ನ ಮಾಡ್ತಿದ್ವಿ. ಅದೇ ರೀತಿ ಇವು ನಾವು ಬರೆದಂಥ ಪುಸ್ತಕ ರೀತಿ ಸ್ವತಂತ್ರ ಸೇನಾ ಪದ್ಮಾವತಿ ಬಾಯಿ ಇದನ್ನು ಹಿಂದಿ ಭಾಷೆಗಳನ್ನು ಮಾಡಿಸಿ ರಾಷ್ಟ್ರವ್ಯಾಪಿ ಪ್ರಚಾರ ಭಾಷಣ ಪ್ರಯತ್ನ ಮಾಡಬೇಕಂತ ಮಾಡಿ ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ಕೊಟ್ಟು ನಮಗೆ ಪದ್ಮಾವತಿ ಬಾಯಿಯವರ ಜೀವನ ಚರಿತ್ರೆ ನಮಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ. ಅದನ್ನು ಅವರು ಒಂದು ಚರಿತ್ರೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಕಟಣೆ ಆಗುವಾಗ ಕಾರಣ ಮೀಡಿಯಾದ ಸಹಕಾರ ಕೊಡಬೇಕಂತ ತಮ್ಮೆಲ್ಲ ವಿನಂತಿ ಮಾಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಮಖಂಡಿ ನಗರದಲ್ಲಿ ಭಾಳ ವಿಶೇಷವಾಗಿ ಹಿಂದೂಸ್ತಾನಿ ಸೇವಾದಳ ಟ್ರಸ್ಟ್ ಬಾಗಲಕೋಟೆ ಜೊತೆಗೆ ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ ಅಭಿಮಾನಿ ಬಳಗ ಜಮಖಂಡಿ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಇವರ ಸಹಯೋಗದಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಹಿರಿಯ ಸಾಹಿತಿಗಳು, ವಿಮರ್ಶಕರು, ಸಂಶೋಧಕರು ಜೊತೆಗೆ ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಡಾಕ್ಟರ್ ತಾತಾ ಸಾಹೇಬ್ ಬಾಂಗಿ ಅವರು ಇವತ್ತು ಸಂಶೋಧನಾ ರೂಪದಲ್ಲಿ ಸಂಶೋಧನಾ ಗ್ರಂಥವನ್ನು ರಚನೆ ಮಾಡಿದರು. ಆ ಗ್ರಂಥವನ್ನು ನಾವು ಇವತ್ತು ಸ್ವಾತಂತ್ರ್ಯ ಸೇನಾನಿ ಪದ್ಮಾವತಿ ಬಾಯಿ ವಾಮನರಾವ್ ದೇಸಾಯಿ ಅವರ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ದಿನಾಂಕ 29/3/2026 ಬೆಳಗ್ಗೆ 10 ಗಂಟೆಗೆ ಬಸಭವನ ಜಮಖಂಡಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತದೆ. ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ಧಮುತ್ಯ ಮೂಲಸಿದ್ದೇಶ್ವರ ಸಿದ್ಧಕ್ಷೇತ್ರ ಜಮಖಂಡಿ ಇವರು ವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ಸದುದ್ದೇಶ ಇರುವುದು. ನಮ್ಮ ಏನು ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿಯವರ ಮೊಮ್ಮಗನೇ, ಅವರು ಕೂಡ ಖ್ಯಾತ ಸಾಹಿತಿಗಳು, ಪತ್ರಕರ್ತರು, ಜೊತೆಗೆ ವಿಶ್ರಾಂತ ಸಂಪಾದಕರು, ಸಾಹಿತ್ಯ ಕರ್ನಾಟಕ, ಕಸ್ತೂರಿ ಅಂತಕ್ಕಂಥದ್ದು ಕೂಡ ಸಂಪಾದಕರು, ಹುಬ್ಬಳ್ಳಿ ಶ್ರೀ ಮನೋಜ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಅದರ ಜೊತೆಗೆ ಈ ಕೃತಿಯನ್ನು ಲೋಕಾರ್ಪಣೆ ಮಾಡತಕ್ಕಂಥವರು ನಮ್ಮ ಇಲ್ಲೇ ಸಮೀಪದವರು, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರು ಕೃತಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೋರ್ವ ಖ್ಯಾತ ಸಾಹಿತಿಗಳು, ವಿಮರ್ಶಕರು, ಸೌದತ್ತಿ ಡಾಕ್ಟರ್ YM ಯಾಕೋಳಿ ಅವರು ಈ ಒಂದು ಕೃತಿಯನ್ನು ಪರಿಚಯ ಮಾಡಿಕೊಡ್ತಾರೆ. ಇಡೀ ನಮ್ಮ ಕರ್ನಾಟಕ ಜನತೆಗೆ, ಜೊತೆಗೆ ನಮ್ಮ ದೇಶಕ್ಕೆ ಈ ಕೃತಿಯ ಬಗ್ಗೆ, ಅಂದರೆ ಪದ್ಮಾವತಿ ಬಾಯಿಯವರ ಜೀವನ ಚರಿತ್ರೆ ಹೇಗಿತ್ತು, ಅವರ ಸಾಧನೆ ಏನಿತ್ತು, ಅವರು ಏನು ನಮ್ಮ ಜನತೆಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದ್ದಾವೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿರ್ತಕ್ಕಂಥ ಈ ಗ್ರಂಥದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ವಿಮರ್ಶನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಗೌರವಿತವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ನಿರ್ದೇಶಕರಾಗಿರ್ತಕ್ಕಂಥ ಮಹಾದೇವ್ ಮಸರ್ಕೋಡ್ ಅವರು, ಜೊತೆಗೆ ನಮ್ಮ ಸ್ವತಂತ್ರ ಸೇನಾನಿ ರಾಯಪ್ಪ ಬೆಳಗಲಿ ಅವರು, ಸಾವಳಿಗೆ ಅವ್ರ ಮೊಮ್ಮಗಳಾಗಿರ್ತಕ್ಕಂಥ ಜಿಲ್ಲಾ ನೋಂದಣಿ ಅಧಿಕಾರಿ ಬೆಂಗಳೂರು ಶ್ರೀಮತಿ ಸವಿತಾ ಲಕ್ಷ್ಮಿ ಬೆಳಗಲಿಯವರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನೋರ್ವ ನಿರ್ದೇಶಕ ಸಂಪಾದಕರು, ಕಿತ್ತೂರು ಸಂಸ್ಥಾನದ ದಾಖಲೆಗಳ ಶೋಧ, ಅನುವಾದ ಮತ್ತು ಪ್ರಕಟಣಾ ಯೋಜನೆ ಸಮಿತಿ ಬೆಳಗಾವಿಯವರು ಆಗಿರ್ತಕ್ಕಂಥ ಡಾಕ್ಟರ್ AB ವಕ್ಕರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು. ಇನ್ನು ಈ ಕಾರ್ಯಕ್ರಮ ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿಯವರ ಒಂದು ಗ್ರಂಥ ಆಗಿರೋದ್ರಿಂದ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಕೂಡ ವಿಶೇಷವಾಗಿ ನಮ್ಮ ತಾಲೂಕಾ ಮಾಜಿ ಸೈನಿಕರ ಸಂಘ ಕೂಡ ಇದೆ. ಆ ಸಂಘದ ಅಧ್ಯಕ್ಷರು ಸುಬೇದಾರ್ ಮೇಜರ್ ರಾಮು S ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಇನ್ನೋರ್ವ ಸ್ವತಂತ್ರ ಸೇನಾನಿ ಮಲ್ಲಪ್ಪ ಬಾಳಪ್ಪ ಹಟ್ಟಿಗೌಡರವರ ಮಗ, ವಿಶ್ರಾಂತ ದಳಪತಿಗಳು, ಭಾರತ ಸೇವಾದಳ ಶ್ರೀ ಬಸವರಾಜ್ ಹಟ್ಟಿಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶ್ರಾಂತ ಜಿಲ್ಲಾ ಸಮಾದೇಷ್ಟರು, ಗೃಹ ರಕ್ಷಕ ದಳ ಬಾಗಲಕೋಟೆ
ಡಾಕ್ಟರ್ HV ಚೌಧರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇದು ಒಂದು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧೀನದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ. ಹಾಗಾಗಿ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಸೆಲ್ಲಿಕೇರಿ ಅವರು ಕೂಡ ಭಾಗವಹಿಸ್ತಾರೆ. ಅಧ್ಯಕ್ಷರು ಬಸವ ಸಮಿತಿ ಕಾಡುಮಳೆ ಅವರು, ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಪೂಜಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬಾಗಲಕೋಟೆ ಶ್ರೀ ಶ್ರೀಸೇಲ್ ಮೋಟಿಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ವಿಶೇಷವಾಗಿ ಇವತ್ತು ನಾವೆಲ್ಲ ಸ್ವತಂತ್ರ ಸೇನಾನಿಗಳನ್ನ ಗೌರವದಿಂದ ಕಾಣಬೇಕು. ಅವರನ್ನ ನಾವು ನಮ್ಮ ಮನದಾಳದಲ್ಲಿ ನೆನೆದು ಇವತ್ತು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಆಗಿರ್ಬೋದು, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ಬೋದು, ಅದನ್ನೆಲ್ಲ ಸ್ಮರಿಸಿಕೊಂಡು ಇವತ್ತು ಏನು ಸ್ವತಂತ್ರ ಸೇನಾನಿ ಪದ್ಮಾವತಿ ಬಾಯಿ ಅವರ ಒಂದು ಲೋಕಾರ್ಪಣೆ ಆಗ್ತಾ ಇದೆ ಗ್ರಂಥ, ಆ ಗ್ರಂಥದ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು ಅಂದರೆ ನಮ್ಮ ಸಮೀಪದ ಹೊನ್ನೂರು ಆಗಿರ್ಬೋದು, ಧಾರವಾಡ, ಬೆಂಗಳೂರು, ಜಮಖಂಡಿ, ಆಲಗೂರು, ಕುಂಚನೂರು, ಬನಹಟ್ಟಿ, ಇಲ್ಲಿ ಸ್ವತಂತ್ರ ಸೇನಾನಿಗಳ ವಂಶಸ್ಥರಿದ್ದಾರೆ. ಅವ್ರ ಮೊಮ್ಮಕ್ಕಳಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರನ್ನ ನಾವು ಕರೆಸಿ ಇಂಥ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಸುಮಾರು 15 ಸ್ವತಂತ್ರ ಸೇನಾನಿಗಳ ಕುಟುಂಬಸ್ಥರನ್ನ ಕರೆಸಿ ಸನ್ಮಾನ ಮಾಡಿಸ್ತಕ್ಕಂಥ ಕೆಲಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇದ್ದೀವಿ. ಅದರ ಜೊತೆಗೆ ಸರ್ ಹೇಳಿದಾಗೆ ಡಾಕ್ಟರ್ ಪ್ರಹ್ಲಾದ್ ದಾಮೋದರ್ ಜುಲಿಯಾಕರ್ ಜಮಖಂಡಿ, ಡಾಕ್ಟರ್ ಪ್ರಕಾಶ್ ಬಾಳ ದೀಕ್ಷಿತ್ ಮನವಾರ, ಇವರು ನಮ್ಮ ಪದ್ಮಾವತಿ ಬಾಯಿ ಅವರ ಕೊನೆಯ ದಿನಗಳಲ್ಲಿ ಅವರ ಒಂದು ಆರೈಕೆ ಮಾಡ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಇದ್ದಾರೆ. ಇವತ್ತು 97 ವಯಸ್ಸಾಗಿದೆ. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವರಿಗೂ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಮಖಂಡಿಯಲ್ಲೇ ನಡೀತದೆ. ಯಾಕಂದ್ರೆ ಈ ಗ್ರಂಥ ಬರೆದವರು ಕೂಡ ಜಮಖಂಡಿಯವರೇ, ಡಾಕ್ಟರ್ ತಾತಾ ಸಾಹೇಬ್ ಬಾಂಗಿ ಅವರು. ಈ ಗ್ರಂಥದ ರೂವಾರಿಗಳು ಪದ್ಮಾವತಿ ಬಾಯಿ ವಾಮನರಾವ್ ದೇಸಾಯಿ ಅವರು ಕೂಡ ಜಮಖಂಡಿ ತಾಲೂಕಿನವರೇ. ಹಾಗಾಗಿ ನಾವು ಜಮಖಂಡಿ ತಾಲೂಕಿನಲ್ಲಿ ಅಭಿಮಾನಿ ಬಳಗದ ಜೊತೆಗೆ, ಸಾಹಿತ್ಯ ಪರಿಷತ್ತಿನ ಜೊತೆಗೆ, ಭಾರತ ಸೇವಾದಳ ಟ್ರಸ್ಟದ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಜಮಖಂಡಿ ತಾಲೂಕಿನ ಎಲ್ಲ ನಾಗರಿಕರಿಗೆ, ಗಣ್ಯಮಾನ್ಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಆಸಕ್ತರಿಗೆ, ಜೊತೆಗೆ ಹಿರಿಯ ಸಾಹಿತಿಗಳಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಇವತ್ತು ಇಂಥ ಒಂದು ಗ್ರಂಥ ಲೋಕಾರ್ಪಣೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇ ಆದರೆ ಪದ್ಮಾವತಿ ವಾಮನರಾವ್ ದೇಸಾಯಿ ಅವರಿಗೆ ತಾವು ಕೊಡ್ತಕ್ಕಂಥ ಗೌರವ ಬಹಳ ಪ್ರಮುಖವಾಗಿರ್ತಕ್ಕಂಥ ಗೌರವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅದರ ಜೊತೆಗೆ ನಾವು ಡಾಕ್ಟರ್ ತಾತಾ ಸಾಹೇಬ್ ಬಾಂಗಿ ಅವರು ಈ ಶಿವಶೋಧನಾ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಅವರು ನಡೆದಾಡಿರ್ತಕ್ಕಂಥ ಸ್ಥಳಗಳನ್ನು ಅಧ್ಯಯನ ಮಾಡಿ, ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕೂಡ ಅಧ್ಯಯನ ಮಾಡಿ, ಅಲ್ಲಿ ಸಿಗ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಇವತ್ತು ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ಬಹಳಷ್ಟು ದಿನಗಳು ಕಳೆದು ಹೋಗಿದೆ. ಬಹಳಷ್ಟು ಅವರ ಶ್ರಮ ಕೂಡ ಬಹಳಷ್ಟಿದೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಈ ಗ್ರಂಥ ಲೋಕಾರ್ಪಣೆ ಅಥವಾ ಈ ಗ್ರಂಥದ ಒಂದು ಸಮಾರಂಭಕ್ಕೆ ಅವೆಲ್ಲರೂ ಕೂಡ ಆಗಮಿಸಿದ್ದ. ಆದರೆ ನಮ್ಮ ಬಾಂಗಿ ಸಾಹೇಬರಿಗೂ ಕೂಡ ಅಥವಾ ಗೌರವವನ್ನು ಕೊಟ್ಟಂಗಾಗ್ತದೆ, ಸಲ್ಲಿಸಿದಂಗಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮೂಲಕ ತಮಗೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಿ, ನಮಗೂ ಕೂಡ ನಾವು ಅಭಿಮಾನಿ ಬಳಗ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಭಾರತ ಸೇವಾದಳ ಟ್ರಸ್ಟ್ ಗೌರವವಾಗಿ ತಮ್ಮನ್ನು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವುದರ ಜೊತೆಗೆ ಯಶಸ್ವಿಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮ 29/3/2026 ರವಿವಾರ ದಿನ ನಡೀತದೆ. ಹಾಗಾಗಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೊಸ ಭವನ ಬೆಳಗ್ಗೆ 10 ಗಂಟೆ ಈ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಇದು ಎಷ್ಟು ಹೇಳಿದ್ರು ಕಡಿಮೆ ಅದ. ಯಾಕಂದರೆ ಪದ್ಮಾವತಿ